ಓಯ್, ಥ್ಯಾಂಕ್ ಯು. ಸರಿ, ಏನಾದರೂ ಬಿಸಿ ಬಿಸಿ ಸುದ್ದಿದ್ರೆ ಹೇಳು. ನಾನು ಕೇಳಿ ನಿಜಾನಾ? ಏನ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಏನೋ ಕೇಳ್ಪಟ್ಟೆ, ವಿಕ್ರಮ್ ವಿಕ್ರಮ್ ಅಂತ. ಏನು ವಿಕ್ರಮ? ಅದೊಂದು ಭಯಾನಕವಾದ ಕೊಲೆ ಕತೆ. ಯಾರು, ಎಲ್ಲಿ, ಯಾಕೆ? ಅನು, ವಿಕ್ರಮ್, ಇಂದಿರಾ. ಓಯ್, ಏಯ್, ಏಯ್, ಲೋಕೇಶ್ ಈ ತರ ಆಗೋದಿಕ್ಕೆ ಬಲವಾದ ಕಾರಣವೇ ಇದೆ. ಅವ್ರ ಕುಟುಂಬದಲ್ಲಿ 3 ಜನ ಇದ್ದರು. ಅಪ್ಪ, ಅಮ್ಮ, ಲೋಕೇಶ್. ಲೋಕೇಶ್ಗೆ ಅವ್ರ ಅಪ್ಪನೇ ಪ್ರಪಂಚ. ಅವ್ರ ಅಪ್ಪಗೆ ಲೋಕೇಶೇ ಪ್ರಾಣವಾಗಿದ್ದನು. ಅವ್ರಿರೋ ತನಕ ಅವನಿಗೆ ಕಷ್ಟ ಅಂದರೆ ಏನು ಅಂತಾನೆ ತೋರಿಸ್ಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಅವನಪ್ಪನಿಗೆ ಕ್ಯಾನ್ಸರ್ ಇಂದ ಅವನ ಪ್ರಪಂಚದಿಂದ ದೂರವಾದರು. ಇನ್ನೊಂದು ಕಡೆ ಲೋಕೇಶ್ ಅವರ ಅಮ್ಮ ಅವರಪ್ಪ ವ್ಯಕ್ತಿತ್ವಕ್ಕೆ ತದ್ವಿರುದ್ಧ. ಅವರ ಆಸೆ ಮತ್ತು ನೆಮ್ಮದಿಗೋಸ್ಕರ ತಪ್ಪು ದಾರಿ ಹಿಡಿದರು. ಈ ಎಲ್ಲಾ ಘಟನೆಗಳನ್ನು ಸಣ್ಣ ವಯಸ್ಸಿನಲ್ಲೇ ನೋಡಿದ ಅವನು ಎಲ್ಲಾ ಹೆಣ್ಮಕ್ಕಳ ಮೇಲಿರೋ ಅಭಿಪ್ರಾಯವೇ ಬದಲಾಯಿತು. ಬೋಲಿ ಮಗನೇ, ಎದ್ದೇಳೋ. ಹಂಗೆ 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 ಬಾ, ಹಂಗೆ ತಂಗಿ ವಿಚಾರ ಎಷ್ಟು ಧೈರ್ಯ ಸಾಲ್ತಿಲ್ಲ ಅಣ್ಣ. ಇಷ್ಟು ಧೈರ್ಯ ನಿನಗೆ? ತಂಗಿ ಮೇಲೆ ಕೈ. ಏ ಬಿಡೋ ಬಿಡೋ ವಿಕ್ರಮ, ಬಿಡೋ ಬಿಡೋ, ಪರವಾಗಿಲ್ಲ ಬಿಡೋ ವಿಕ್ರಮ, ಬಿಡೋ ಬಿಡೋ, ಸಮಾಧಾನ ಆಗು ವಿಕ್ರಮ. ಅವನ್ನ ಇವಾಗ್ಲೇ ಮುಗಿಸ್ಬೇಕೀಗ.
ಬಿಡೋ ಲೇ, ಬಿಡೋ ಬಿಡೋ, ಪರವಾಗಿಲ್ಲ ಬಿಡೋ. ಬಿಡೋ ಲೇ, ಬಿಡೋ ಬಿಡೋ, ಪರವಾಗಿಲ್ಲ ಬಿಡೋ. ಯಾರಿಂದನೋ ಯಾರೋ ಬಲಿಯಾದ್ರು ಅಂತ ಕೇಳಿದೀವಲ್ವಾ, ಅದು ಬೇರೆ ಯಾರು ಅಲ್ಲ, ವಿಕ್ರಮ್ ಅವನ ತಂಗಿ ಅನು. ಲೋಕೇಶ್ ಅವನ ಅಮ್ಮ ಮೇಲೆ ಇದ್ದಿದ್ದ ಕೋಪವೆಲ್ಲ ಒಂದು ಹುಡುಗಿ ಮೇಲೆ ತೋರಿಸ್ಬೇಕು ಅಂತ ಅನುನ ಪ್ರೀತಿಸಿ ಮದ್ವೆ ಆಗಿ ನಂತರ ಅವಳಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತಿದ್ದ. ಅದಕ್ಕೆ ಉದಾಹರಣೆ ಈ ದೃಶ್ಯ. ಚಿಕ್ಕಿ ಕಾಲ್ ಮಾಡ್ತಾರೆ. ಎತ್ತು, ಫೋನ್ ಎತ್ತು. ಚಿಕ್ಕಿ. ಚಿಕ್ಕ ಇಲ್ಲ ಅವ್ರೆ. ಕೊಟ್ಟೆ 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 ಕೊಟ್ಟೆ. ಇಲ್ಲ ಇವಾಗಲೇ ತಂಗಿ ಮನೆಗೆ ಬಂದೆ. ಲಾಕ್ ಆಗಿದೆಯಾ? ಇಲ್ಲ ಲಾಕ್ ಆಗಿದೆ. ಆ ಕಡೆ ಚೆಕ್. ಸರಿ ಇರು. ಲೇ, ಇಲ್ಲಿ ಕೂಡ ಲಾಕ್ ಆಗಿದೆ. ಎಲ್ಲೋ ಸರಿ, ಫೋನ್ ಮಾಡು. ಚಿಕ್ಕ ಏನಾದ್ರು ಕೇಳಿಸ್ತಾ? ಇಲ್ಲ ನಂಗೇನು ಕೆಲ್ಸಿಲ್ಲ. ಚಿಕ್ಕ ನನಗೆ ಕೇಳಿಸ್ತಿದೆ ಚಿಕ್ಕ. ಹುಷಾರು ಹುಷಾರು ವಿಕ್ರಮ್, ಆರಾಮಾಗಿ ಇರೋ ಬಂದೆ. 1 ನಿಮಿಷ ಇರು ವಿಕ್ರಮ್. ಬಂದೆ ಇರು ವಿಕ್ರಮ್. ಒಂದ್ ನಿಮಿಷ ಇರು ವಿಕ್ರಮ್. 1 ನಿಮಿಷ ಇರು ವಿಕ್ರಮ್. ಬಂದೆ. ಲೋಕೇಶ, ಏನೋ ಮಾಡ್ತಿದ್ಯಾ? ಲೋಕೇಶ್ ಬಾಬಾ. ಅನು, ಏನಾಯ್ತು ಬಾಬಾ? ಪ್ಲೀಸ್. ನಾನು ಏನೋ ಕುಡ್ದಿಲ್ಲ. ಕಂಪ್ಲೀಟ್ಲಿ ಇನ್ ಮೈ ಸೆನ್ಸಸ್. ಬಾಬಾ ಕುಡ್ದಿದ್ದೀರಾ? ಒಂದ್ ಫುಲ್ ಬಾಟಲ್ ಕುಡ್ದಿದ್ದೀನಿ. ಏನಮ್ಮಾಯ್ತಲ್ಲ? ಯಾಕೆ ಏನಾಯ್ತು? ಏನೋ ಇವಳು ನನ್ನ ಹೆಂಡ್ತಿಲ್ಲ. ನನ್ ಮಗನೇ, ನಾಚಿಕೆ ಅಲ್ವ ನಾನು ನಿನ್ಗೆ? ತಂಗಿ ಜೊತೆ ಮಾಡಿ ಮದ್ವೆ ಮುಂಚೆ ಎಸತಿ ಮಲಗಿದೆ ಅವನ ಜೊತೆ. ವಿಕ್ರಮ್, ಬಿಡು ಚಿಕ್ಕ. ವಿಕ್ರಮ್, ಬಿಡು, ಪರವಾಗಿಲ್ಲ ಬಿಡು. ಕರ್ಕೋಬಾ ವಿಕ್ರಮ್, ಕರ್ಕೋಬಾ. ವಿಕ್ರಮ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ.
ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಬಂದ ನೋಡು ಎಲ್ಲ ಶರ್ಟ್ ಕೊಡಮ್ಮ. ಹೆಣ್ಣಂದ್ರೆ ಏನು ಅನ್ಕೊಂಡಿದ್ಯಾ? ನೀನ್ ನೋಡ್ತಾ ಇರೋ, ನಾನ್ ನೋಡ್ತಾ ಇರೋ, ನಾವ್ ನಮ್ಮನ್ನೆಲ್ಲ ನೋಡ್ತಾ ಇರೋ ಒಂದ್ ಹೆಂಗಸೆ ಕಾರಣ. ಅಂದ ಹೆಂಗಸಿಗೆ ನಾವ್ ಕೊಡೋದೇನು? ಮರ್ಡರ್, ಹರಾಸ್ಮೆಂಟ್, ಅಬ್ಯೂಸ್, ರೇಪ್. ನಮ್ ಜನ್ಮಕ್ಕಿಷ್ಟು. ನಿನ್ ದಿನ ಬೆಳಗ್ಗೆ ಎದ್ದಾಗ ಅಡಿಗೆ ಮಾಡಿ ಕೊಡುತ್ತಾ ಈ ಬಾಕ್ಸ್ ಎತ್ಕೊಂಡೋದಂತ ಕೇಳೋ ತಂಗಿ. ಅಷ್ಟೇ ಅಲ್ಲ, ರಾತ್ರಿ ಕೆಲ್ಸ ಮುಗಿಸಿ ಮನೆಗ್ ಬರೋ ತನಕ ಕಾಯ್ತಿರೋ ಎಂತಿ. ನನ್ನ ಮಗನೇ ಮನೆ ಕೆಲ್ಸದವ್ರು ಕೂಡ ಒಂದು ಹೆಂಗಸೆ ಕಣೋ. ನಮ್ಗೆ ದೇಹ ಬಲ ಇರ್ಬೋದು, ಆದ್ರೆ ಅವ್ರಿಗೆ ಒಂದು ಮಗುವಿಗೆ ಜನ್ಮ ನೀಡಷ್ಟು ಶಕ್ತಿ ಇದೆ ಅವ್ರಿಗೆ. ತಿಳ್ಕೊ. ಅಂತ ಹೆಂಗಸನ್ನ ಹೆಂಗೊಡಿತೀಯ? ಅವಳ ತಾಯಿ ಕಣೋ ಅವಳು. ಅವಳ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅನ್ಕೊಂಡ. ಇವಾಗ ನೋಡ್ತೀಯ ನಿನ್ನ ಅಂತ್ಯಾನ. ಅನೋ, ಇಷ್ಟು ವರ್ಷ ಕೇಕ್ ಕಟ್ ಮಾಡಿದ್ ಸಾಕು. ಈ ಸತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ತಗೋಬಾ. ಬಾಮ. ರೆಡಿನಾ? ನೀನ್ ಭಯ ಪಡ್ತಿದ್ಯಾ? ಏನೆಲ್ಲ ಹಿಂಸೆ ಕೊಡ್ತಿದ್ದ ನಾಪ್ಕೆ ಇದೆ ತಾನೆ? Happy birthday to you. Happy birthday to you. Happy birthday. This Kerala man living in the UAE allegedly assaulted his wife by choking, kicking and repeatedly hitting her. The Kerala police registered a murder case under the Bharatiya Nyaya Sanhita and the Dowry Prohibition Act of 1961 after reviewing her recordings and messages. This case echoes another case of Kerala woman in Sharjah who died amid similar abuses claims last week. The National Commission for Women received over 25,000 complaints in 2024, out of which 24% were related to domestic violence and 70% to dowry harassment. Nearly 300 dowry-related deaths were also reported in the same year. ವಿಕ್ರಮ್ ಹೇಳ್ದಾಗೆ ಒಂದ್ ಹೆಣ್ಣಿಂದಾನೇ ನಾವ್ ಈ ಜಗತ್ತನ್ನ ನೋಡೋಕ್ಕಾಗೋದು. ಅಂತ ದೇವತೆನ ಈ ಕೆಲವು ಗಂಡಸರು ಎಷ್ಟು ಹಿಂಸೆ ಕೊಡ್ತಾರೆ. ಮುಂದಕ್ಕೆ ನಮ್ ಸಿಸ್ಟಮ್ ಅಲ್ಲಿ ಅಬ್ಯೂಸ್, ರೇಪ್ ಆ ತರ ಮಾಡ್ದವ್ರಿಗೆಲ್ಲ ಶಿಕ್ಷೆ ಸಿಗುತ್ತಾ? ಅವ್ರನ್ನ ರಕ್ಷಿಸೋರ್ಗೆ ತಾನೇ ಶಿಕ್ಷೆ ಸಿಗೋದು. ವಿಕ್ರಮ್ ತಾನೇ ಹೋಗಿ ಸರೆಂಡರ್ ಆದ. ಇಂದ್ರಾ ಚಿಕ್ಕಾನೇ ಇವಾಗ ಅನುನ ನೋಡ್ಕೊಳ್ತಾ ಇರೋದು. ನಮ್ ಸಿಸ್ಟಮ್ ನಾನು ನೆನ್ಸ್ಕೊಂಡ್ರೇನೆ. ಸರಿ, ಟೈಮ್ ಆಯ್ತು, ಬಾ ಹೋಗೋಣ.